ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಬಾಲನ ವರದ ಕುತ್ತಿಗೆ ಪಟ್ಟಿ ಹಿಡಿದು ಮನೆಯಿಂದ ಹೊರಗಡೆ ತಪ್ಪಿದ್ದಾರೆ. ಹಾಗಿದ್ರೆ ಇಲ್ಲಿ ಏನಾಯಿತು ಅಂತದ್ದು, ಈ ಕಡೆ ಬಾಲ ವರದನ ವಿರುದ್ಧ ತಿರುಗೇನಾದರೂ ಬಿದ್ರ, ಅದಕ್ಕೆ ವರದ ಅವರು ಬಾಲನ ಮನೆಯಿಂದ ಹೊರಗಡೆ ಕಳಿಸಿದ್ರ, ಸತ್ಯ ಅನಾವರಣವಾಯ್ತಾ, ಏನಾಯಿತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಣಿ ಸ್ಕೂಲ್ನಲ್ಲಿ ಕಾಂಪಿಟೇಷನ್ ಇದೆ. ಆ ಒಂದು ಕಾಂಪಿಟೇಷನ್ಗೆ ರಾಣಿ ಹೆಸರೇ ಕೊಟ್ಟಿಲ್ಲ. ತೇಜು ಹೇಳಿದ್ರು, ಬಟ್ ಆದರೂ ಕೂಡ ಹೆಸರು ಕೊಟ್ಟಿರಲಿಲ್ಲ. ಈಗ ಒಂದು ಕಾಂಪಿಟೇಷನಲ್ಲಿ ಗೆದ್ದಂಥ ಹೈಯೆಸ್ಟ್ ಪ್ರೈಸ್ ತೊಗೊಂಡಂಥವ್ರಿಗೆ ಕ್ಯಾಶ್ ಅಮೌಂಟ್ ಪ್ರೈಸನ್ನು ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಅದನ್ನು ಕೇಳ್ಪಟ್ಟಂತಹ ರಾಣಿಗೆ ಅನಿಸುತ್ತೆ, ನಾನೇನಾದರೂ ಗೆದ್ದು ಆ ಪ್ರೈಸ್ ಮನಿಯನ್ನು ತೊಗೊಂಡ್ರೆ ಮಾಮಂಗೆ ಹೆಲ್ಪ್ ಆಗ್ಬೋದಲ್ವಾ ಅಂತ. ಹಾಗಾಗಿ ಏನು ಮಾಡೋದು ಅಂತಿದ್ದಾಗ ಈಗಲೂ ಕೂಡ ಹೆಸರನ್ನು ಕೊಡ್ಬೋದು ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಆಗ ಇಲ್ಲಿ ರಾಣಿ ತನ್ನ ಹೆಸರನ್ನು ಕೊಡೋದಕ್ಕೆ ಸಿದ್ಧವಾಗ್ತಾಳೆ. 3 ಕಾಂಪಿಟೇಷನ್ ಇರುತ್ತೆ. ಒಂದು ಶ್ಲೋಕ, ಒಂದು ಸ್ಪೋರ್ಟ್ಸ್, ಜೊತೆಗೆ ಒಂದು ಡಿಬೇಟ್ ಕಾಂಪಿಟೇಷನ್ ಇರುತ್ತೆ. ಈ ಒಂದು ಕಾಂಪಿಟೇಷನ್ಸ್ನಲ್ಲಿ ಶ್ಲೋಕವನ್ನು ತುಂಬ ಚೆನ್ನಾಗಿ ಹೇಳಿದಂಥ ರಾಣಿ ಶ್ಲೋಕದ ಕಾಂಪಿಟೇಷನಲ್ಲಿ ಗೆಲ್ತಾರೆ. ಬಟ್ ಒಂದು ಟಾಪಿಕ್ ಮೇಲೆ ಮಾತಾಡಬೇಕು ಅಂತ ಬಂದಾಗ ಆ ಟಾಪಿಕ್ ಬಗ್ಗೆ ಮಾತಾಡೋದಕ್ಕೆ ರಾಣಿಗೆ ಗೊತ್ತಿದ್ರೂ ಕೂಡ ತಂದೆಯ ಒಂದು ವಿಷಯವಾಗಿ ಆಕೆಗೆ ಮಾತಾಡೋದು ತುಂಬಾ ಕಷ್ಟವಾಗುತ್ತೆ. ಅದೇ ಕಾರಣಕ್ಕೆ ಆ ಒಂದು ಕಾಂಪಿಟೇಷನಲ್ಲಿ ರಾಣಿ ಸೋಲ್ತಾಳೆ. ನಂತರ ಇರ್ತಕ್ಕಂಥದ್ದು ಸ್ಪೋರ್ಟ್ಸ್ ಕಾಂಪಿಟೇಷನ್. ಆ ಒಂದು ಸ್ಪೋರ್ಟ್ಸ್ನಲ್ಲಿ ರನ್ನಿಂಗ್ ರೇಸ್ನಲ್ಲಿ ಭಾಗವಹಿಸಬೇಕಾಗಿದೆ ರಾಣಿ. ಅಲ್ಲಿ ಲೋಹಿತಾ ಕೂಡ ಇದ್ದಾಳೆ. ಲೋಹಿತಾಗೆ ರಾಣಿ ಅಂದರೆ ಮೊದಲೇ ಆಗೋದಿಲ್ಲ, ಅಂಥದ್ರಲ್ಲಿ ಆಲ್ರೆಡಿ 1 ಕಾಂಪಿಟೇಷನ್ ಗೆದ್ದಿದ್ದಾಳೆ. ಈ ಒಂದು ಕಾಂಪಿಟೇಷನಲ್ಲೂ ಕೂಡ ಗೆದ್ದರೆ ಖಂಡಿತವಾಗ್ಲೂ ಎಡವಟ್ಟಾಗುತ್ತೆ. ಅವಳು ಗೆದ್ದು ಬಿಡ್ತಾಳೆ. ಯಾವುದೇ ಕಾರಣಕ್ಕೂ ಕೂಡ ರಾಣಿ ಈ ಕಾಂಪಿಟೇಷನಲ್ಲಿ ಗೆಲ್ಲಬಾರ್ದು ಅಂತ ಯೋಚನೆ ಮಾಡಿದಂಥ ಲೋಹಿತಾ ರಾಣಿ ಹೇಗಾದರೂ ಮಾಡಿ ಕೂರಬೇಕು ಅಂತ ಯೋಚನೆ ಮಾಡಿದ್ದೆ. ರಾಣಿ ಶೂಸಲ್ಲಿ ಗ್ಲಾಸ್ ಪೀಸಸನ್ನು ಹಾಕ್ಬಿಡ್ತಾಳೆ. ಆದರೆ ಯಾರಿಗೂ ಕೂಡ ಈ ವಿಷಯ ಗೊತ್ತಾಗೋದಿಲ್ಲ. ನಂತರ ರಾಣಿ ಶೂಸನ್ನು ಹಾಕುತ್ತಿದ್ದಾಗೆ ಆ ಒಂದು ಶೂಸ್ನಲ್ಲಿ ಗ್ಲಾಸಿನ ಪೀಸಸ್ಗಳಿರ್ತವೆ. ಗಾಜಿನ ಒಂದು ಪೀಸಸ್ಗಳು ಇದ್ದಿದ್ದರಿಂದ ಆಕೆಯ ಕಾಲಿಗೆ ನೋವಾಗತ್ತೆ, ರಕ್ತ ಬರ್ತದೆ. ಅಲ್ಲೇ ತೇಜುವನ ಫ್ರೆಂಡ್ ಅಂದರೆ ಬಾಲವರು ಇರ್ತಾರೆ. ಬಾಲವರು ಬಂದದ್ದೇ ಇಲ್ಲಿ ರಾಣಿಗೆ ರಕ್ತ ಬರ್ತಿರುವುದನ್ನು ನೋಡಿದಂಥ ಅವರಿಗೆ ತುಂಬ ಅಂದರೆ ತುಂಬ ಬೆಚ್ಚರ ಆಗುತ್ತೆ. ತಕ್ಷಣ ಹೋಗಿದ್ದೆ ಅವಳ ಕಾಲನ್ನು ತುಳಿದು ಅದಕ್ಕೆ ಸರಿ ಬಟ್ಟೆಯನ್ನು ಕಟ್ಟಿ ಬಿಗಿಯಾಗಿ ಕಟ್ಟಿ ಆಕೆಗೆ ನೋವು ಆಗ್ತಿರೋ ಹಾಗೆ ಏನು ಮಾಡಬಹುದು ಎಲ್ಲವನ್ನ ಕೂಡ ಮಾಡ್ತಾರೆ. ಬಟ್ ರಾಣಿಗೆ ಇನ್ನೂ ಕೂಡ ಸ್ವಲ್ಪ ಪೇನ್ ಆಗ್ತದೆ. ಆ ಒಂದು ನೋವಿನಲ್ಲೂ ಕೂಡ ರಾಣಿ ಆ ಒಂದು ಊಟದ ಸ್ಫೂರ್ತಿಯಲ್ಲಿ ಭಾಗವಹಿಸುವುದಕ್ಕೆ ಮುಂದಾಗ್ತದಾಳೆ. ಕೊನೆಗೂ ಆ ಒಂದು ಊಟದ ಸ್ಪರ್ಧೆ ಕೂಡ ಶುರುವಾಗುತ್ತೆ. ಒಂದು ಊಟದ ಸ್ಪರ್ಧೆಯಲ್ಲಿ ಮೊದಲಲ್ಲಿ ರಾಣಿ ಓಡ್ತಿದ್ದಾಗೆ ಬೆಕ್ಕುಸದ್ದು ಹೋಗ್ತಾಳೆ. ಬಿಕಾಸ್ ಅವಳ ಕಾಲಿಗೆ ತುಂಬ ನೋವಾಗ್ತಿರೋದ್ರಿಂದ ಅವಳಿಗೆ ಓಡೋದು ಕಷ್ಟವಾಗುತ್ತೆ. ತದನಂತರ ಇಲ್ಲಿ ಲೋಹಿತಾ, ಚಂದು, ತೇಜು ಎಲ್ಲರೂ ಕೂಡ ಮುಂದೆ ಓಡ್ತಾ ಇರ್ತಾರೆ. ಇನ್ನು ತನ್ನಿಂದ ಆಗೋದಿಲ್ಲ ಅಂತ ಹೇಳಿ ರಾಣಿ ಕುಸ್ತು ಕೂತಿರ್ಬೇಕಾದ್ರೆ ಅಲ್ಲಿಗೆ ಬಾಲ ಬರ್ತಾರೆ. ಬಾಲ ಬಂದಿದ್ದೆ, ರಾಣಿ ನಿನ್ನಿಂದ ಆಗತ್ತೆ, ಎದೇಳು ಎದೇಳು ಅಂತ ಹೇಳಿ ಮೋಟಿವೇಟ್ ಮಾಡ್ತಿದ್ದಾರೆ. ಇಲ್ಲಿ ಬಾಲನ ಮೋಟಿವೇಟ್ಗೆ ನಿಜಕ್ಕೂ ಕೂಡ ರಾಣಿ ಎದ್ದು ನಿಂತಿದ್ದೆ ಓಡುವುದಕ್ಕೆ ಶುರು ಮಾಡ್ಕೋತಾಳೆ. ತನಗೆ ಎಷ್ಟೇ ನೋವಾಗಿದ್ರೂ ಕೂಡ ಇಲ್ಲಿ ರಾಣಿ ಓಡಿ ಎಲ್ಲರಿಗಿಂತ ಮುಂದಾಗಿ ತನ್ನ ಗುರಿಯನ್ನು ತಲುಪ್ತಾಳೆ. ಕೊನೆಗೂ ಇಲ್ಲಿ ಲೋಹಿತಾ ಪ್ಲಾನ್ ಫ್ಲಾಪ್ ಆಗುತ್ತೆ. ಇಲ್ಲಿ ರಾಣಿ ಎದ್ದು ನಿಂತು ಓಡಿ ಆ ಒಂದು ಊಟದ ಸ್ಪರ್ಧೆಯನ್ನು ಕೂಡ ಗೆಲ್ತಾರೆ. ಈ ಕಡೆ ರಾಣಿ ಓಟವನ್ನು ಓಡಿ ಊಟದ ಸ್ಪರ್ಧೆಯನ್ನು ಗೆಲ್ತಿದ್ದಾಗೇ ಬಾಲ ಬಂದಿದ್ದೆ ರಾಣಿಯನ್ನು ಒಂದು ತಂದೆ ರೀತಿ ಬಿಗಿದಪ್ಪಿ ಕುಣಿದು ಕುಪ್ಪಳಿಸ್ಬಿಡ್ತಾರೆ. ಆದರೆ ನಿಜಕ್ಕೂ ಅವರ ತಂದೆ ಆಗಿದ್ದಾರೆ. ಜಸ್ಟ್ ರಾಣಿಗೆ ಅಷ್ಟು ಪ್ರೀತಿಯನ್ನು ತೋರಿಸ್ತಿರ್ತಕ್ಕಂಥ ಬಾಲ ನಿಜಕ್ಕೂ ತನ್ನ ಮಗಳು ಅಂತ ಗೊತ್ತಾದರೆ ಯಾವ ರೀತಿಯಾಗಿ ಪ್ರೀತಿ ತೋರಿಸ್ಬೋದು. ಖಂಡಿತ ಕೂಡ ಆ ದಿನ ಕೂಡ ಆದಷ್ಟು ಬೇಗ ಬರಲಿ ಅಂತಲೇ ಹೇಳ್ಬೋದು. ಫೈನಲಿ ಇಲ್ಲಿ ರಾಣಿ ಗೆಲ್ತಾಳೆ. ಇಲ್ಲಿ ಬಿಗ್ ಅನೌನ್ಸ್ಮೆಂಟ್ ಆಗ್ತದೆ. ಎಲ್ಲ ಮಕ್ಕಳು ಕೂಡ ಅಸೆಂಬಲ್ ಆಗಿದ್ದಾರೆ. ಆ ಕಡೆ ಟೀಚರ್ಸ್ ಹಾಗೆ ಪ್ರಿನ್ಸಿ ಕೂಡ ಇದ್ದಾರೆ. ಅನೌನ್ಸ್ ಮಾಡ್ತಿದ್ದಾರೆ. ಈ ಒಂದು ಸ್ಪರ್ಧೆಯಲ್ಲಿ ನಾವು 3 ಸ್ಪರ್ಧೆಗಳನ್ನು ನಡೆಸಿದ್ವಿ. ಒಂದು ಶ್ಲೋಕ, ಒಂದು ಡಿಬೇಟ್, ಮಗದೊಂದು ಊಟದ ಸ್ಪರ್ಧೆ. ಈ 2ರಲ್ಲಿ ಗೆದ್ದವ್ರಿಗೆ ಒಂದು ಕ್ಯಾಶ್ ಪ್ರೈಸನ್ನು ಅನೌನ್ಸ್ ಮಾಡಿದ್ವಿ. ಈಗ 3ರಲ್ಲಿ 2 ಗೆದ್ದಿರ್ತಕ್ಕಂಥದ್ದು ರಾಣಿ. ಹಾಗಾಗಿ ಈ ಒಂದು ಪ್ರೈಸ್ ಮತ್ತು ಕ್ಯಾಶ್ ಪ್ರೈಸ್ ರಾಣಿಗೆ ಹೋಗ್ತದೆ ಅಂತ ಹೇಳಿ ತುಂಬ ಖುಷಿಯಿಂದ ಪ್ರಿನ್ಸಿ ಅನೌನ್ಸ್ ಮಾಡ್ತಾರೆ. ನಿಜಕ್ಕೂ ಪ್ರಿನ್ಸಿಪಲ್ ರಾಣಿಗೆ ಫಿದಾ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಆ ಸ್ಕೂಲಿಂದ ಹೊರಟೋಗ್ಲಿ ಅಂತ ಹೇಳಿದಂಥ ಪ್ರಿನ್ಸಿಪಲ್ಲೇ ಇವತ್ತು ರಾಣಿಯನ್ನು ಹಾಡಿ ಹೊಗಳುತ್ತಿದ್ದಾರೆ. ಅದನ್ನೇ ಅಲ್ವಾ ಹೇಳೋದು, ನಮಗೆ ಎಲ್ಲಿ ಅವಮಾನ ಆಗುತ್ತೋ ಅಲ್ಲಿ ಸನ್ಮಾನ ಮಾಡಿಸ್ಕೋಬೇಕು. ಆ ರೀತಿ ಆಗಬೇಕು ಅಂದರೆ ನಾವು ಅವಮಾನ ಆದಾಗ ಮಾತಾಡೋ ಬದಲು ಸೈಲೆಂಟ್ ಆಗಿದ್ದು ನಮ್ಮ ಕೆಲಸದಲ್ಲಿ ಆ ಒಂದು ಪರಿಶ್ರಮವನ್ನು ಹಾಕಿ ನಮ್ಮ ಕೆಲಸದಲ್ಲಿ ನಾವು ಏನು ಅನ್ನೋದನ್ನು ತೋರಿಸಿದ್ರೆ ಖಂಡಿತವಾಗ್ಲೂ ನಮಗೇನು ಸಿಗಬೇಕು ಅದು
ನೋಡೋದಕ್ಕೆ ಸಿಗುತ್ತೆ. ಇಂದು ರಾಣಿಗಾಗಿದ್ದು ಅದೇನೆ. ಫೈನಲಿ ಇಲ್ಲಿ ರಾಣಿ ಕೆಲಸದಲ್ಲಿ ತಾನು ಏನು ಎಂತು ಅನ್ನೋದನ್ನು ತೋರಿಸೋದ್ರ ಮುಖಾಂತರ ಪ್ರಿನ್ಸಿಪಲ್ ಮನವನ್ನು ಗೆದ್ದಿದ್ದಾರೆ. ಫೈನಲಿ ಪ್ರಿನ್ಸಿಪಲ್ ರಾಣಿಗೆ ಆ ಒಂದು ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸ್ತಾರೆ. ತದನಂತರ ಮನೆಯಲ್ಲಿ ಇತ್ತ ಕಡೆ ಬಾಲ ಅವರು ವರದಾ ಅವರ ಮನೆಗೆ ಬರ್ತಾರೆ. ವರದಾ ಅವರ ಮನೆಗೆ ಬರ್ತಿದ್ದಾಗೇ ವರದಾ ಫುಲ್ ರೆಬಲ್ ಆಗಿರ್ತಾರೆ. ಬಾಲ ಬರ್ತಿದ್ದಾಗೇ ಬಾಲನ ಮೇಲೆ ಫುಲ್ ಕಿಡಿಕಾರ್ತಿದ್ದಾರೆ. ನೀನು ನನಗೆ ಮೋಸ ಮಾಡಿಬಿಟ್ಟೆ, ನನ್ನ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿಯಲ್ಲ, ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳಬೇಕಿದ್ರೆ ಏನಾಯಿತು ಬೋಸು, ನಿಜವಾಗ್ಲೂ ನನಗೇನಾಯಿತು ಅಂತ ಗೊತ್ತಿಲ್ಲ, ನೀವು ಹೇಳಿದ್ರೆ ನಾನು ಅರ್ಥ ಮಾಡ್ಕೋತೀನಿ ಏನಾಯಿತು ಅಂತ, ದಯವಿಟ್ಟು ಹೇಳಿ ಏನಾಯಿತು ಅಂತ ಕೇಳ್ಕೊತಾರೆ. ಕಾಲಿಟ್ಕೊಂಡು ಬೇಡ್ಕೊತಾರೆ. ಬಟ್ ಆದರೂ ಕೂಡ ಇಲ್ಲಿ ವರದ ಏನು ಅಂತ ಹೇಳಿದೆ, ಬಾಲನ ಕುತ್ತಿಗೆ ಪಟ್ಟಿ ಹಿಡ್ದದ, ಇನ್ನು ಮುಂದೆ ನೀನು ನನ್ನ ಕಣ್ಮುಂದೆ ಕೂಡ ಕಾಣಿಸ್ಕೋಬಾರ್ದು ಅಂತ ಹೇಳಿ ತನ್ನ ಫಾರ್ಮ್ ಹೌಸಿಂದನೇ ಹೊರಗಡೆ ದಬ್ತಿದ್ದಾರೆ. ನಿಜಕ್ಕೂ ಏನಾಯಿತು ಅಂತ ಅಂದ್ಕೊಂಡ್ರೆ ಇಲ್ಲಿ ಕಾವೇರಿಯನ್ನು ಬಾಲವರು ಭೇಟಿ ಮಾಡೋಕ್ಕೆ ಹೋಗಿದ್ರು. ಅವರು ಭೇಟಿ ಮಾಡೋಕ್ಕೆ ಹೋಗಿದ್ದೆ ಅಲ್ಲಿ ಕಾವೇರಿಯಿಂದ ಸತ್ಯವನ್ನು ತಿಳ್ಕೊಬೇಕು ಅನ್ನೋ ಕಾರಣಕ್ಕೆ, ಜೊತೆಗೆ ವರದವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕೆ. ಆದರೆ ಇಲ್ಲಿ ವರದ ತಪ್ಪು ತಿಳ್ಕೊಂಡಿದ್ದಾರೆ. ನನ್ನ ಬೆನ್ನ ಹಿಂದೆ ಇಲ್ಲಿ ಬಾಲ ಕಾವೇರಿ ಜೊತೆ ತುಂಬ ಚೆನ್ನಾಗಿದ್ದಾನೆ, ಕಾವೇರಿ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದಾನೆ, ನನ್ನ ವಿರುದ್ಧನೇ ತಿರುಗಿ ಬೀಳ್ಬೋದು ಒಂದಿನ ಅಂತ ಅಂದ್ಕೊಂಡಂತ ಅವರು ಬೆಚ್ಚು ಬಿದ್ದಿದ್ದ ಇಲ್ಲಿ ಬಾಲನ ಮನೆಯಿಂದ ಹೊರಗಡೆ ತಪ್ಪಿದ್ದಾರೆ. ಇತ್ತ ಕಡೆ ರಾಣಿ ಮನೆಯವರು ಎಲ್ಲರೂ ಕೂಡ ತೇಜು ಅಮ್ಮನ ಬರ್ಡೇಗೆ ಬರುವುದಕ್ಕೆ ರೆಡಿ ಆಗಿದ್ದಾರೆ. ಇಲ್ಲಿ ರಾಣಿ ಮಾತ್ರ ಹಳೆ ಬಟ್ಟೆ ಹಾಕ್ಕೊಂಡೆ ರೆಡಿ ಆಗಿದ್ದಾಳೆ. ತನಗದೇ ಇಷ್ಟ ಅಂತ ಕೂಡ ಹೇಳ್ತಾಳೆ. ಬಿಕಾಸ್ ಆ ಬಟ್ಟೆ ಬಿಟ್ಟು ಬೇರೆ ಬಟ್ಟೆ ಇಲ್ಲ. ಇಲ್ಲಿ ಲುಹಿತಾ ಅಂತೂ ಬಟ್ಟೆ ಕೊಡೋದಕ್ಕೆ ರೆಡಿ ಇಲ್ಲ. ಇದರ ನಡುವೆ ರಾಣಿ ಮಗು ಬಂದಿದ್ದೆ ಮಾಮನಿಗೆ ತಾನು ಗೆದ್ದಿರ್ತಕ್ಕಂಥ ಪ್ರಶಸ್ತಿಯ ದುಡ್ಡನ್ನು ಕೊಟ್ಟು ಅಮ್ಮನ ಬಿಡಿಸ್ಕೊಂಡು ಬರೋಕೆ ಇದನ್ನು ಇಟ್ಕೊಳ್ಳಿ, ನಿಮಗೆ ಸಹಾಯ ಆಗತ್ತೆ ಅಂತ ಮಗು ಹೇಳುತ್ತಾ, ಮಾಮ ಬೇಡ ಅಂತ ಹೇಳಿದ್ರು ಕೂಡ ರಾಣಿ ಹೇಳ್ತಕ್ಕಂಥ ಮೆಚೂರ್ಡ್ ಮಾತುಗಳು ನಿಜಕ್ಕೂ ಮಾಮನಿಗೆ ತುಂಬ ಇಷ್ಟ ಆಗತ್ತೆ. ತದನಂತರ ಎಲ್ಲರೂ ಕೂಡ ತೇಜು ಮನೆಗೆ ಹೋಗ್ತಿದ್ದಾರೆ, ತೇಜು ಅಮ್ಮನ ಬರ್ಡೇಗೋಸ್ಕರ. ಬಟ್ ಇಲ್ಲಿ ಬಾಲ ಹೊರಗಡೆ ನಿಂತಿದ್ದಾರೆ. ಅದನ್ನು ರಾಣಿ ಮೊದಲಲ್ಲಿ ಗಮನಿಸೋದಿಲ್ಲ. ನಂತರ ಒಳಗಡೆ ಹೋಗಿದ ಮೇಲೆ ಆ ಮನೆಯನ್ನು ನೋಡಿ ಎಲ್ಲರೂ ಕೂಡ ಖುಷಿ ಪಡ್ತಿದ್ದಾರೆ, ಎಷ್ಟು ಚೆನ್ನಾಗಿದೆ ಇದು ಅರಮನೆ ಥರ ಅಂತ ಹೇಳಿ. ಆ ಒಂದು ಸಮಯದಲ್ಲಿ ರಾಣಿ ಆ ಒಂದು ಗೇಟ್ ಹತ್ರ ಇರ್ತಕ್ಕಂಥ ಬಾಲನೇ ಗಮನಿಸ್ತಿದ್ದಾಳೆ. ಇದು ಬಾಲ ಮಾಮ ಅಲ್ವಾ, ಯಾಕೆ ವಿಜಿಟ್ ಮಾಡಿಕೊಂಡು ನಿಂತಿದ್ದಾರೆ ಅಂತ ಹೇಳಿ ಅವ್ರ ಹತ್ರ ಹೋಗಬೇಕು ಅಂದ್ಕೊಳ್ಳೋಷ್ಟರಲ್ಲಿ ಅಲ್ಲಿಗೆ ಅತ್ತೆ ಬಂದು, ಯಾಕೆ ಇಲ್ಲಿ ನಿಂತಿದ್ಯಾ, ನಡಿ ಒಳಗಡೆ ಅಂದಾಗ ನನ್ನ ಫ್ರೆಂಡು ತುಂಬ ಬೆಚ್ಚನ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ, ಹಾಗಾಗಿ ನಾನು ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ರಾಣಿ ಹೇಳ್ತಿದ್ದಾರೆ. ಅತ್ತ ಕಡೆ ಕಾವೇರಿ ಜೈಲಿಂದ ಎಸ್ಕೇಪ್ ಆಗೋ ಯೋಚನೆಯಲ್ಲಿದ್ದಾಳೆ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ. ಹಾಗಾಗಿ ಯಾವುದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ. ಅವರ ಸಹ ಕೈದಿಗಳಿಗೆ ಕಾವೇರಿ ಮೇಲೆ ಅನುಮಾನ ಬಂದಿದೆ. ಯಾಕೆ ಈ ರೀತಿ ಆಡ್ತಿದ್ಯಾ, ಎಂದೂ ಈ ರೀತಿ ಇರಲಿಲ್ಲ, ನೀನು ಏನಾದರೂ ತಪ್ಪು ಮಾಡಿದ್ಯಾ, ತಪ್ಪು ಮಾಡಿದಾಗಲೇ ಗಾಬರಿ ಆಗೋದು, ಅದರ್ವೈಸ್ ಯಾವುದೇ ಕಾರಣಕ್ಕೂ ಗಾಬರಿ ಆಗಲಿಕ್ಕಿಲ್ಲ, ನೀನೇನಾದರೂ ತಪ್ಪು ಮಾಡಿದ್ಯಾ ಅಥವಾ ತಪ್ಪು ಮಾಡಬೇಕು ಅಂದ್ಕೊಂಡಿದ್ಯಾ, ಇಷ್ಟು ಹೆದರ್ತಿದ್ಯಲ್ಲ ಅಂತ ಕೇಳ್ತಿದ್ದಾರೆ. ಆದರೆ ಇಲ್ಲಿ ಕಾವೇರಿ ಮಾತ್ರ ಏನೂ ಇಲ್ಲ ಅಂತಾನೆ ಹೇಳ್ತಾರೆ. ಅಲ್ಲಿರ್ತಕ್ಕಂಥ ಮತ್ತೊಂದು ಪೊಲೀಸ್ ಬಂದಿದ್ದೆ, ನಮ್ಮ ಕಾವೇರಿ ಯಾವತ್ತೂ ತಪ್ಪು ಮಾಡೋದಿಲ್ಲ ಅಂತ ಹೇಳಿ, ನಿನ್ಗೇನು ಆರೋಗ್ಯ ಸರಿ ಇಲ್ಲ ಅನ್ಸುತ್ತೆ, ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಮಲ್ಕೊಂಡ್ಬಿಡು ಅಂತ ಹೇಳ್ತಾರೆ. ಹಾಗಾಗಿ ಕಾವೇರಿ ಕೂಡ ಮಲ್ಕೊಳ್ಳಿಕ್ಕೆ ಹೋಗ್ತಾರೆ. ಇಲ್ಲಿ ಕಾವೇರಿ ಮೇಲೆ ಇರ್ತಕ್ಕಂಥ ವಿಶ್ವಾಸ ತುಂಬಾನೇ ಹೈ ಇದೆ. ಆ ಒಂದು ವಿಶ್ವಾಸವನ್ನ ಮೀರಿ ಇಲ್ಲಿ ಕಾವೇರಿ ಎಸ್ಕೇಪ್ ಆಗ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗ್ತದೆ.